ಡೆಲ್ಲಿಗೆ ಹೋಗುವಂಥದ್ದು ಬರುವಂಥದ್ದು ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು. ಬೇರೆ ಕಾರ್ಯಕ್ರಮ ಹೋಗೇ ಹೋಗ್ತೇವೆ. ಇದೇನು ಹೊಸದಲ್ಲ, ತಿಂಗಳು ಒಂದು ಸಾರಿ ಡೆಲ್ಲಿ ವಿಸಿಟ್ ಮಾಡೇ ಮಾಡ್ತೀವಿ ನಾವು. ಸೊ ಆ ಸಂದರ್ಭ ಹೋದಾಗೆ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಇದ್ದೀವಿ. ಸೊ ಹೋದಾಗಂತ ಸ್ವಾಭಾವಿಕವಾಗಿ ಮಾತಾಡಬೇಕಾಗಿರುತ್ತೆ, ರಾಜಕೀಯ ಮಾತಾಡಿದೆ ಅಷ್ಟೇ. ಸರ್, ನಿರ್ಣಯ ಆಗಿದೆ, ಶೀಘ್ರದಲ್ಲಿ ಪ್ರಕಟಿಸ್ತಾರೆ ಅಂತ ನಿನ್ನೆ ಹೇಳಿದ್ರಿ ಸರ್. ಅಂದ್ರೆ ಗೊಂದಲ ಬಗೆಹರಿಸಿದ ನಿರ್ಣಯ ಆಗಿದೆ ಅಂತ. ಗೊಂದಲ ಏನಾಗಿದೆ ರಾಜ್ಯದಲ್ಲಿ, ಅದನ್ನ ವಿನಂತಿ ಮಾಡಿದೀವಿ. ಬೇಗ ನೀವು ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲಾಂದ್ರೆ ತೊಂದರೆ ಆಗ್ತೈತೆ ಕಾರ್ಯಕರ್ತರಿಗೆ, ಸರ್ಕಾರ ಪಕ್ಷಕ್ಕೆ ಅಂತ ಹೇಳಿದೀವಿ. ಸೊ ಆದಷ್ಟು ಬೇಗ ಮಾಡ್ತೀವಿ ಅಂತ ಖರ್ಗೆಜಿಯವರ ನಿನ್ನೆ ಹೇಳಿದಂತ ಉದ್ದೇಶ. ಬದಲಾವಣೆ ಅದು ಯಾವ ರೀತಿ ಬಗೆಹರಿಸಬೇಕು, ಗೊಂದಲ ಇರಬಾರ್ದು ಅನ್ನೋದು ನಮ್ಮ ಆಶೆ. ಅದನ್ನ ಹೇಳಿದೀವಿ ಅವ್ರಿಗೆ. ಶೀಘ್ರ ನಿರ್ಣಯ ಅಂತ ಹೇಳಿದಾರೆ, ಅಷ್ಟು ಮಾತ್ರ ಹೇಳಬಲ್ಲ. ಸರ್, ಬಾಗಲಕೋಟೆಯಲ್ಲಿ ಮೊನ್ನೆ ಶಿವಜಯಂತಿ ವೇಳೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಈ ಸದ್ಯಕ್ಕೆ ಇವತ್ತು ಶ್ರೀರಾಮುಲು ಅವರು ಹೇಳಿರುವಂಥದ್ದು, ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದ್ರೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ, ಅಮಿತ್ ಶಾ ಅವ್ರಿಗೆ ಪತ್ರ ಬರೀತೀವಿ. ನೋಡಿ, ಯಾರಿಗೆ ಪತ್ರ ಬರೀದಿಲ್ಲ, ಯಾರು ಭಾಗಿಯಾಗಿದ್ದಾರೆ ಕಲ್ಲು ತೂರಾಟದಲ್ಲಿ, ಹಿಂದೂಗಳಾಗಿರ್ಬೋದು, ಮುಸ್ಲಿಮರು, ಬೇರೆ ಯಾರ ಆಗಿರ್ಬೋದು ಕೂಡ ಅದನ್ನು ಪೊಲೀಸರು ಗುರುಸ್ತಾರ, ಪತ್ತೆ ಹಚ್ತಾರ. ಅವ್ರ ಬಗ್ಗೆ ಕೇಳ್ತಾರೆ. ಯಾರ ಬೇರೆ ಯಾರಿಗೋ ಹೋದ ಮನೆಯಲ್ಲಿದ್ದವ್ರಿಗೆ, ದಾರಿಯಲ್ಲಿ ಹೋಗೋರಿಗೆ ತೊಂದರೆ ಕೊಡ್ಲಿಕ್ಕೆ ಆಗೋಲ್ಲ. ಸೊ ಅದು ಸರ್ಕಾರ, ಪೊಲೀಸರು ನೋಡ್ತಾರೆ. ಯಾರು ಭಾಗಿಯಾಗಿದ್ದಾರೆ ಅವ್ರು ಖಂಡಿತವಾಗಿ ಆರೋಪನೆ ಸರ್ಕಾರ ವಿರುದ್ಧ ಮಾಡ್ತಾ ಇರೋದು. ಈ ಸರ್ಕಾರ ಬಂದ್ರೆ ಓಲೈಕೆ ಕಾರಣಕ್ಕಾಗಿ ಅದಕ್ಕೆಲ್ಲ ಹೇಳಲಿಕ್ಕೆ ನಮ್ಮ ಕಡೆ ಯಾವುದೇ ಉತ್ತರ ಇಲ್ಲ. ಇಷ್ಟು ಮಾತ್ರ ಹೇಳಬಲ್ಲೆ, ಯಾರು ತಪ್ಪಿಸ್ತರೋ ಅವ್ರ ನಂಗೆ ಮಾತ್ರ ಕ್ರಮ. ಹೇಳಿರುವಂತದ್ದು ಈಗಾಗಲೇ ಏನು ಸರ್ಕಾರ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತಿದೆ, ಮತ್ತೊಂದು ಕಡೆ ಪೊಲೀಸರು ಅಸಹಾಯಕರಾಗಿದ್ದಾರೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತಿಲ್ಲ ಅನ್ನುವಂತ. ಟೈಮ್ ಬೇಕಲ್ವಾ, ತಕ್ಷಣ ಯಾರು ಹಿಡಿಲಿಕ್ಕೆ ಆಗೋಲ್ಲ. ಅವ್ರನ್ನ ನೋಡಬೇಕು, ವಿಡಿಯೋಗಳನ್ನು ಪರಿಶೀಲನೆ ಮಾಡಬೇಕು, ಯಾರು ಭಾಗಿಯಾಗಿದ್ದಾರೆ ಅವ್ರ ಕ್ರಮ ಕೈಕೊಳ್ತಾರೆ. ಈಗ ನಾವ್ ಹೇಳಿದ್ಮ್ಯಾಗ ಅವ್ರು ಯಾರು ಅರೆಸ್ಟ್ ಮಾಡಕ್ಕಾಗಲ್ಲ, ಬಿಡ್ಲಿಕ್ಕೂ ಆಗೋಲ್ಲ, ಕ್ರಮ ಕೈಕೊಳ್ತಾರೆ. ಎಸ್ಪಿ ಅವ್ರ ಮೇಲೆ ಕಲ್ಲು ಬಿದ್ದಿದೆ ಸರ್, ಆದ್ರೂ ಕೂಡ ಬಿದ್ದಿದೆ ಮಾಡಿದಾರಲ್ಲ, ಈಗಾಗಲೇ ಸುಮಾರು ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಹುಡುಕ್ಬೇಕಾಗ್ತದೆ. ಸೊ ಟೈಮ್ ತೊಳ್ತೈತೆ, ಮಾಡೋಣ. ಎರಡು ಸಲ ಶಾಂತಿ ಸಭೆ ಮಾಡೋದಕ್ಕೆ ಜಿಲ್ಲಾಡಳಿತ ವಿಫಲ ಆಗಿದೆ ಸರ್. ಒಂದ್ಸಲ ಒಂದ್ ಕುಮ್ನೂರ್ ಬಂದ್ರೆ ಇನ್ನೊಂದ್ಸಲ ಒಂದ್ ಕುಮ್ನೂರ್ ಬರಕಾಗ್ತಾ ಇಲ್ಲ. ಇನ್ನೂರ್ಗೂ ಕೂಡ ಶಾಂತಿ ನಿಲ್ಲಿಸ್ತಾ ಇಲ್ಲ. ಈಗೂ ವಾತಾವರಣ ಇದೆ ಸರ್. ಯಾರು ಬಂದ್ರಾಯ್ತು ಬಿಟ್ರಾಯ್ತು, ಪೊಲೀಸರು ಅವ್ರ ಡ್ಯೂಟಿ ಮಾಡ್ತಾರೆ. ಬರ್ಬೇಕಂತೇನಿಲ್ಲ. ಪೊಲೀಸರು ತಮ್ಮ ಡ್ಯೂಟಿ ಮಾಡ್ತಾರೆ, ಕಾದ್ ನೋಡೋಣ. ಪೊಲೀಸರು ತಮ್ಮ ಕರ್ತವ್ಯನ ಸರಿಯಾಗಿ ಮಾಡ್ತಾರೆ, ನಾವೆಲ್ಲ ನಂಬಿದ್ದೇವೆ. ಒಳ್ಳೇದ್ ಮಾಡ್ಲಿ. ಸರ್, ಫಾರಿನ್ ಟೂರ್ ವಿಚಾರ ಇನ್ನೂ ಕೂಡ ಅದರಲ್ಲಿ ನೀವು ನಿನ್ನೆ ಭೇಟಿಯಾಗಿ ಹೋಗೋರು ಫಾರಿನ್ ಟೂರ್ಗೆ ಅದೇನು ಹೋಗ್ತಾರೆ, ಬರ್ತಾರೆ. ಅದು ನಿರಂತರವಾಗಿರುವಂತ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಒಂದೊಂದು ಗುಂಪಾಗಿ ಫಾರಿನ್ ಟೂರ್ ಹೋಗ್ತಾರೆ, ಬೇರೆ ಎಲ್ಲೇ ಹೋಗ್ತಾರೆ ಪ್ರವಾಸಕ್ಕೆ. ಸೊ ಅದಕ್ಕೆ ರಾಜಕೀಯನ ಲಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಈಗ ರಾಜ್ಯ ಬಜೆಟ್ ನಂತರ ಕಾಂಗ್ರೆಸ್ನಲ್ಲಿ ಮಹತ್ತರ ಬದಲಾವಣೆಗಳಾಗ್ತಾವ ಅನ್ನೋ ಅದೇನು ಗೊತ್ತಿಲ್ಲ, ಅದು ಯಾವ್ದು ಗೊತ್ತಿಲ್ಲ ನಮ್ಗೆ. ಅದ್ರ ಗೊಂದಲ ನಿಲ್ಬೇಕು ಅನ್ನೋದು ಅಷ್ಟೇ ನಮ್ಮ ಆಗ್ರಹ. ಸರಿ, ಬಜೆಟ್ ಇಲಾಖೆಗೆ ಏನಾದ್ರು ಹೆಚ್ಚುವರಿ ಈಗಾಗಲೇ ಹಳೆ ಬಾಕಿ ಬಹಳಷ್ಟು ಇರುವಂತದ್ದು ಕೇಳಿದ್ವಿ, ಹೆಚ್ಚಿಗೆ ಕೇಳಿದ್ವಿ ಕೂಡ ಅಂತ ಮುಖ್ಯಮಂತ್ರಿಗಳಿಗೆ. ನೋಡೋಣ, ಕಾದ್ ನೋಡೋಣ. ರಾಜಣ್ಣ ಅವ್ರನ್ನ ಕರ್ಕೊಂಡು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ. ರಾಜನ್ ಅವರು ಬೇರೆ ಕೆಲಸಕ್ಕೆ ಹೋದ್ರೆ ನಾವು ಬೇರೆ ಕೆಲಸಕ್ಕೆ ಹೋಯ್ತು. ಒಟ್ಟಿಗೆ ಸಂಗಮ ಆಯ್ತು ಅಷ್ಟೇ, ಏನ್ ಮಾಡೋದು ಅಲ್ಲೇ. ಓಕೆ. ನಂತರ ಕೂಡ ಸಿಎಂ ಸಿದ್ದರಾಮಯ್ಯ ಇರ್ತಾರ, ಅದೇನಾದ್ರು ಬದಲಾವಣೆ ಸಾಧ್ಯತೆ ಇದೆ? ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ. ಸರ್, ಬೈ ಎಲೆಕ್ಷನ್ ಯಾವ್ದ್ರೆ ನೋಡಿ, ಅದು ಅರ್ಧ ಗಿರ್ದ ಅಂತ ಎಲ್ಲಿ ನಾವು ಕೇಳಿಲ್ಲ. ಸೊ ಈಗ ಅವ್ರು ಇದಾರೆ, ಮುಂದುವರಿತಾರಂತ ಅಷ್ಟೇ ನಮ್ದು. ಅದು ಮಿಕ್ಕಿದೆಯಲ್ಲ ಅಪ್ ಟು ಹೈಕಮಾಂಡ್ಗೆ. ಸರ್, ಶೀಘ್ರದಲ್ಲೇ ಬೈ ಎಲೆಕ್ಷನ್ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ, ಮೇಟಿಯವ್ರ ಕುಟುಂಬದಲ್ಲೇ ಸೋಷಿಯಲ್ ಮೀಡಿಯಾ ಮೂಲಕ ಗೊಂದಲ ಸೃಷ್ಟಿಸುವಂತದ್ದು, ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮೂಲ. ನಾವು ಹೇಳ್ತೀವಿ, ನಾವು ಈಗಾಗಲೇ ಅವ್ರಿಗೆ ಫೋನ್ ಮುಖಾಂತರ ಹೇಳಿದೀವಿ, ಆ ರೀತಿ ಆಗಬಾರ್ದು ಅಂತ. ಅಂತಿಮವಾಗಿ ಪಕ್ಷ ಏನ್ ನಿರ್ಧಾರ ಮಾಡ್ತೈತೆ ಎಲ್ಲರೂ ಪಾಲನೆ ಮಾಡಬೇಕು.